Today I'm going to watch Toxic. ಇದು ನಿಮ್ಮ ಎಲ್ಲರ ಪ್ರೀತಿಯ ಯಶ್ ಅವರಿಗೆ ಫಸ್ಟ್ ಡೇ ಫಸ್ಟ್ ಶೋ ಬೆಂಗಳೂರಲ್ಲಿ. ಬನ್ನಿ, ಲೆಟ್ಸ್ ಗೋ. Now the time is 5:43 and ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡಲಿಕ್ಕೆ. ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಯಶ್ ಅವರಿಗೆ, ನಿಮ್ಮ ಫೇವ್ರೇಟ್ ರಾಕಿ ಭಾಯ್, ರಾಕಿಂಗ್ ಸ್ಟಾರ್ ಅವರಿಗೋಸ್ಕರ ಅಷ್ಟೇ. ಬನ್ನಿ, ಲೆಟ್ಸ್ ಗೋ. ಸೊ ನಾನಿವಾಗ ರೀಚ್ ಆಗಿದ್ದೀನಿ ಮೂವಿ ಥಿಯೇಟರ್. ಸೊ ಶೋ ಸ್ಟಾರ್ಟ್ ಆಗುತ್ತೆ 6:30ಗೆ. ಲೆಟ್ಸ್ ವೇಟ್. ಸೊ ನಾನಿವಾಗ ಬಂದಿರೋ ಮೂವಿ ಥಿಯೇಟ್ರ್ ಹೆಸರು ಸಿನಿಫೈಲ್ ಅಂತ. ಇದು ಬಂದ್ಬಿಟ್ಟು HSR ಲೇಔಟಲ್ಲಿರೋದು. ಭಾಳ ಚೆನ್ನಾಗಿದೆ ಮಲ್ಟಿಪ್ಲೆಕ್ಸು. ಫಸ್ಟ್ ಟೈಮ್ ಬರ್ತಿರೋದು. ನೋಡೋಣ ಹೇಗಿರುತ್ತೆ ಸೌಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಆ್ಯಂಡ್ ನೀವು ನೋಡ್ತಿರೋ ಪ್ರಕಾರ ಸೀಟ್ ಕ್ವಾಲಿಟಿ ಕಂಫರ್ಟಬಲ್ ಆಗಿದೆ. ಬ್ಯಾಕ್ಗ್ರೌಂಡ್ ಆ್ಯಂಬಿಯೆಂಟ್ ಲೈಟ್ಸ್ ಕೂಡ ಚೆನ್ನಾಗಿದೆ. ಸೊ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಆ್ಯಸ್ ಆಲ್ವೇಸ್ ನೀವು ಕೇಳಿಸ್ಕೊಬೋದು, ಯಶ್ ಅವರ ವಾಯ್ಸ್ ಓವರು ಭಾಳ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಪ್ಲಸ್ ಪಾಯಿಂಟ್ ಈ ಮೂವಿಯಲ್ಲಿ ಮ್ಯೂಸಿಕ್ಕೆ. ಸೊ ಮೂವಿ ಸ್ಟಾರ್ಟಿಂಗ್ ಸೀಕ್ವೆನ್ಸಲ್ಲಿ ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊತೀರಾ. ಫುಲ್ಲು ಸಸ್ಪೆನ್ಸು. ಸೊ ಆನ್ ದಿ ವೇ ನೀವು ನೋಡಬೇಕಾದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತೀನಿ. ಈ ಸೀಕ್ವೆನ್ಸಲ್ಲಿ ರಾಕಿಂಗ್ ಸ್ಟಾರ್ ಅವರ ಎಂಟ್ರಿ ಆಗುತ್ತೆ ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಇದು ವಿಜುವಲ್ ಆಡಿಯೋ ಮೂಮೆಂಟು. ಪಕ್ಕಾ ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ. ಸೊ ಗೈಸ್, ಮೂವಿ ಮುಗೀತು. ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ. ನೆಕ್ಸ್ಟ್ ಶೋ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಕೆಲವೊಂದು ರಿವ್ಯೂಸ್ ನೋಡಿದೆ ಆ್ಯಂಡ್ ಪಾಸಿಟಿವ್ಗಿಂತ ಈ ಮೂವಿ ಬಗ್ಗೆ ಜಾಸ್ತಿ ನೆಗೆಟಿವ್ ರಿವ್ಯೂಸೇ ನಾನು ನೋಡಿದ್ದು. ಫ್ಯಾಕ್ಟ್ ಏನಂದರೆ, ನನಗನ್ಸಿದ್ದು ನಾನು ಹೇಳ್ತಿದ್ದೀನಿ ಮೂವಿ ನೋಡಾದ್ಮೇಲೆ. ಸೊ ಯಶ್ ಅವರು ಬಹಳ ಕಷ್ಟಪಟ್ಟು ಈ ಮೂವಿ ಮಾಡಿದ್ದಾರೆ. 4 ವರ್ಷ ಡೆಡಿಕೇಟೆಡ್ಲಿ ಅವರು ಈ ಮೂವಿಗೋಸ್ಕರ ಅಂತಲೇ ಅವರು ಫಿಸಿಕಲ್ ಚೇಂಜಸ್ ಮತ್ತು ಮೆಂಟಲಿ ಅವರು ಪ್ರಿಪೇರ್ ಆಗಿ ಪೂರ್ತಿ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ರಾಕಿ ಬಾಯ್. ಸೆಕೆಂಡ್ ಥಿಂಗ್ ಏನಂದರೆ, ಕೆಲವೊಂದು ಕಡೆ ಅನಿಸ್ತು, ಹೌದು ಈ ಸೀಕ್ವೆನ್ಸು ಇಷ್ಟೊಂದು ಎಳ್ದಿರಲಿಲ್ಲ ಅಂದಿದ್ರೆ ಚೆನ್ನಾಗಿರ್ಬೋದಿತ್ತು, ಅಥವಾ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅನ್ನೆಸೆಸರಿ ಫೈಟ್ಸ್ ಆಗಲಿ ಇನ್ನೊಂದಾಗಲಿ. ಓಕೆ, ವಾಟ್ ಎವರ್ ಇಟ್ ಈಸ್. ಫಸ್ಟ್ ಏನಂದರೆ ಟೆಕ್ನಿಷಿಯನ್ಸು, ಈ ಮೂವಿಗೆ ಎಷ್ಟು ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರಂದರೆ ಡೆಡಿಕೇಟೆಡ್ಲಿ ಅವ್ರು 100% ಎಫರ್ಟ್ಸ್ ಹಾಕಿ ಕೆಲಸ ಮಾಡಿದ್ದಾರೆ. ಸೊ ರಿಯಲಿ ಗ್ರೇಟ್ ಜಾಬ್ ಗೈಸ್. ನೋಡಿ ಗೈಸ್, ನಂಗೆ ಇಷ್ಟ ಆಗಿದ್ದು ಈ ಮೂವಿಯಲ್ಲಿ ಏನಪ್ಪ ಅಂದರೆ ವಿಜುವಲ್ಸ್ ನಿಜವಾಗ್ಲೂ ಭಾಳ ಸಖತ್ತಾಗಿದೆ ಸ್ಕ್ರೀನಲ್ಲಿ ನೋಡಲಿಕ್ಕೆ. ಲೆವೆಲ್ ಆಫ್ ಗ್ರಾಫಿಕ್ಸ್ ಆಗಲಿ, ಲೆವೆಲ್ ಆಫ್ VFX ಆಗಲಿ ಟಾಪ್ ನಾಚ್, ಅಲ್ಟಿಮೇಟಾಗಿ ತೋರಿಸಿದ್ದಾರೆ ಅವರು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಗೂಸ್ ಬಂಪ್ಸ್ ಮೂಮೆಂಟು. ಪ್ರತಿಯೊಂದು ಸಾಂಗ್ ಆಗಲಿ, ಪ್ರತಿಯೊಂದು ಸ್ಕೋರ್ ಆಗಲಿ. ರವಿ ಬಸ್ರೂರವರು ನಿಜವಾಗ್ಲೂ ಅವ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೇನಿಲ್ಲ, ಯಾಕಂದರೆ ನೀವು ನೋಡಿದ್ದೀರ ಅವ್ರ ಕೆಲಸ ಮುಂಚೆ. KGF 1 ಆಗಲಿ, KGF 2 ಆಗಲಿ, ಸಲಾರ್ ಆಗಲಿ, ಯಾವ ರೀತಿ ಅವ್ರ ಟ್ಯಾಲೆಂಟ್ ತೋರಿಸಿದಾರಂತ. ಈ ಮೂವಿಯಲ್ಲೂ ಅದೇ ಥರ ನಿಮ್ಗೆ ಇಷ್ಟ ಆಗುತ್ತೆ ಮ್ಯೂಸಿಕ್ಕು. ಥರ್ಡ್ ಥಿಂಗ್ ಈಸ್ ಸ್ಟೋರಿ ಮತ್ತು ನರೇಷನ್ನು ಸ್ವಲ್ಪ ಸ್ಲೋ ಆಗಿದೆ. ಹೌದು, ಐ ಅಗ್ರಿ ವಿತ್ ಇಟ್. ಫಸ್ಟ್ ಹಾಫ್ ನನಗೆ ಸ್ವಲ್ಪ ಸ್ಲೋ ಅನಿಸ್ತು. ಸೆಕೆಂಡ್ ಹಾಫಲ್ಲಿ ನಂಗೆ ಕನೆಕ್ಟ್ ಮಾಡಲಿಕ್ಕಾಯಿತು, ಯಾಕಂದರೆ ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಡೆಪ್ತ್ ಏನಿದೆ ಅಂತ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನೀವು ಮೂವಿ ಜೊತೆ ಕನೆಕ್ಟ್ ಆಗಿದ್ದರೆ ನಿಮಗೆ ಆ ಎಮೋಷನ್ಸ್ ಆಗಲಿ, ಸೆಂಟಿಮೆಂಟ್ಸ್ ಆಗಲಿ, ಕಾಂಪ್ಲೆಕ್ಸಿಟಿ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಬೋದು, ತಿಳ್ಕೊಬೋದು. ದಿಸ್ ಇಸ್ ನಾಟ್ ಎ ನಾರ್ಮಲ್ ಮೂವಿ ಗೈಸ್. ನಿಜವಾಗ್ಲೂ ನೀವು KGF 1 ಆಗಲಿ, KGF 2 ಆಗಲಿ ನೋಡಿದರೆ ಅದರಲ್ಲಿರೋ ಭಾವನಾತ್ಮಕತೆ ಬೇರೆ ಥರ. ಅದರಲ್ಲಿ ತಾಯಿ ಸೆಂಟಿಮೆಂಟ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಗೈಸ್ ನಿಜವಾಗ್ಲೂ ತಂದೆ ಮತ್ತು ಮಗನ ನಡುವೆ ಆ್ಯಂಡ್ ಅಕ್ಕ ಮತ್ತು ತಮ್ಮನ ನಡುವೆ, ಸೊ ಈ ಸಂಬಂಧಗಳನ್ನು ಅವ್ರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ
ಒಂದು ಟ್ವಿಸ್ಟ್ ಜೊತೆ ಅವರು ಬಹಳ ಅದ್ಭುತವಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಗೈಸ್, ಇದು ಫಸ್ಟ್ ಅಟೆಂಪ್ಟು. ಕೆಲವೊಂದು ಮಿಸ್ಟೇಕ್ಸ್ ಇದೆ, ಅದ್ರ ಜೊತೆ ಅವರು ಡೆಫಿನೆಟ್ಲಿ ಯಶ್ ಅವರು ನೆಕ್ಸ್ಟ್ ಟೈಮು ಯಾವುದೇ ಸ್ಕ್ರಿಪ್ಟ್ ಆಗಲಿ ಯಾವುದೇ ಮೂವಿ ಮಾಡೋಕ್ಕಿಂತ ಮುಂಚೆ ಅವ್ರು ನಿಜವಾಗ್ಲೂ ಅವರು 100 ಟೈಮ್ಸ್ ನೋಡಿರ್ತಾರೆ, ಯೋಚನೆ ಮಾಡಿರ್ತಾರೆ ಇದ್ರ ಔಟ್ಕಮ್ ಯಾವ ಥರ ಬರುತ್ತೆ ಆಡಿಯನ್ಸ್ಗೆ. ಆ್ಯಂಡ್ ಅವರು ಯಾವಾಗಲೂ ಒಬ್ಬ ನಟನಾಗಿ ಅವ್ರು ಯೋಚನೆ ಮಾಡಲ್ಲ, ಒಬ್ಬ ಪ್ರೇಕ್ಷಕನಾಗಿ ಯೋಚನೆ ಮಾಡ್ತಾರೆ ಅಂದ್ಕೊಳ್ಳೋದು ನನ್ನ ಅನಿಸಿಕೆ. ನಾನು ತಪ್ಪಾಗಿರ್ಬೋದು. ಅಟ್ ದಿ ಸೇಮ್ ಟೈಮ್ ಏನಂದರೆ ಗೈಸ್, ಇದೊಂದು ಹೊಸ ಅಟೆಂಪ್ಟು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಆ್ಯಂಡ್ ಯಾವುದೇ ನೀವು ಅಸ್ಯೂಮ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸತಿ ಹೋಗಿ ನೀವು ನೋಡಿ, ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ದಿಸ್ ಈಸ್ ಓನ್ಲಿ ಫಾರ್ ಅಡಲ್ಟ್ಸ್ ಗೈಸ್. ನಿಮ್ಮ ಮಕ್ಳಿಗೆ ಕರ್ಕೊಂಡೋಗ್ಬಿಡಿ ದಯವಿಟ್ಟು. 18+ ಆ್ಯಂಡ್ 20+ ಅಬೋವ್ ಆಡಿಯನ್ಸ್ಗೋಸ್ಕರ ಅಷ್ಟೇ. ಅದರಲ್ಲೂ ನೀವು ಅರ್ಥ ಮಾಡ್ಕೊಬೋದು ಯಾವ ರೀತಿ ಅವರು ಸಿಚುವೇಶನ್ನ ತೋರಿಸಿದ್ದಾರೆ ಆ್ಯಂಡ್ ಕ್ರಾಫ್ಟ್ ಅವ್ರು ಏನು ಮಾಡಿದ್ದಾರೆ ಅದು ನಿಮ್ಗೆ ಅರ್ಥ ಆಗುತ್ತೆ ಮೂವಿ ನೋಡಿದ್ದಾದಮೇಲೆ. ನನಗಂತೂ ಇಷ್ಟ ಆಯಿತು. ನಾನು ನನ್ನ ಫ್ಯಾಮಿಲಿ ಜೊತೆ ನೆಕ್ಸ್ಟ್ ಹಿಂದಿಯಲ್ಲಿ ನೋಡಲಿಕ್ಕೆ ಇನ್ನೊಂದು ಸತಿ ಹೋಗ್ತೀನಿ. ಐ ಆಮ್ ಶೂರ್ ನಮ್ಮ ಫ್ಯಾಮಿಲಿಯವ್ರಿಗೂ ಎಂಜಾಯ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇದೇ ಥರ ನನ್ನ ವೀಡಿಯೋಸ್ ನೋಡ್ತೀರಿ. ಇದು ನನ್ನ ಫಸ್ಟ್ ವ್ಲಾಗು ಮೂವಿ ರಿವ್ಯೂ ಬಗ್ಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ನೋಡೋಣ ಹೇಗೋಗುತ್ತಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಇದೇ ಥರ ನನ್ನ ವೀಡಿಯೋಸ್ ನೋಡ್ತೀರಿ ಒಳ್ಳೆ ಕಾಂಟೆಂಟ್ಗೋಸ್ಕರ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.